ಪ್ರಿಯಕ್ಲಂಸಿ ಅನ್ನೋ ಒಂದು ತೊಂದರೆ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಿಯಕ್ಲಾಂಸಿಯಾ ಎಂಬ ಒಂದು ತೊಂದರೆ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಅನ್ನೋ ಒಂದು ತೊಂದರೆ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ಪ್ರಿಯಕ್ಲಾಂಸಿಯಾ ಅಂದರೆ ಏನು? ಇದು ಯಾವ ಒಂದು ಏಜ್ ಗ್ರೂಪ್ ಅವ್ರಿಗೆ ಬರುತ್ತೆ? ಮಹಿಳೆಯರಿಗೆ ಬರುತ್ತಾ, ಇಲ್ಲ ಪುರುಷರಿಗೆ ಬರುತ್ತಾ, ಇಲ್ಲ ಮಕ್ಕಳಿಗೆ ಬರುತ್ತಾ, ಇಲ್ಲ ವೃದ್ಧರಿಗೆ ಬರುತ್ತಾ? ಅಬೌವ್ 60 ಇಯರ್ಸ್ ಇರ್ತಕ್ಕಂಥ ಜನಗಳಿಗೆ ಬರುತ್ತೆ? ಯಾರಿಗೆ ಬರುತ್ತೆ? ಈ ಪ್ರಿಯಕ್ಲಾಂಸಿ ಅಂದರೆ ಏನು? ಪ್ರಿಯಕ್ಲಾಂಸಿ ಅನ್ನೋದು ಈ ತೊಂದರೆ ಬಂದು ಮಹಿಳೆಯರಲ್ಲಿ ಗರ್ಭಾವಸ್ಥೆ ಸಮಯದಲ್ಲಿ, ಅಂದರೆ ಅವರು ಗರ್ಭಿಣಿಯಾಗಿರ್ತಾರಲ್ಲ ಆ ಸಮಯದಲ್ಲಿ ಕಾಣಿಸಿಕೊಳ್ತಕ್ಕಂಥ ಒಂದು ತೊಂದರೆ. ಇದು ಅವ್ರಿಗೆ ಲೈಫ್ ಲಾಂಗ್ ಕೂಡ ಇರ್ಬೋದು, ಅಥವಾ ಪ್ರೆಗ್ನೆನ್ಸಿ ಮುಗ್ದ ಅಂದರೆ ಅವರು ಪೋಸ್ಟ್ಮಾರ್ಟಮ್ಗೆ ಯಾವಾಗ ಬರ್ತಾರೆ, ಪೋಸ್ಟ್ಮಾರ್ಟಮ್ಗೆ ಆ ಸಮಯದಲ್ಲಿ ಇದು ಹೊರ್ಟೋಗ್ಬೋದು. ಇಲ್ಲಾಂದರೆ ಇದು ಲೈಫ್ ಟೈಮ್ ಕೂಡ ಇರೋವಂಥ ಚಾನ್ಸಸ್ ಕೂಡ ಇರುತ್ತೆ ಕೆಲವೊಬ್ಬರಲ್ಲಿ. ಈ ಪ್ರಿಯಕ್ಲಾಂಸಿ ಅಂದರೆ ಏನು? ಪ್ರಿಯಕ್ಲಾಂಸಿ ಅಂತಂದರೆ ಇದು ಒಂದು ಮಹಿಳೆಯರಲ್ಲಿ ಕಾಣಿಸ್ಕೊಳ್ತಕ್ಕಂಥ ಒಂದು ಕಾಯಿಲೆ. ಅದು ಗರ್ಭಿಣಿಯರಲ್ಲಿ ಮೇಯ್ನಾಗಿ ಕಾಣಿಸ್ಕೊಳ್ತದೆ. ಈ ಪ್ರಿಯಕ್ಲಾಂಸಿ ಅಂತಂದರೆ ಗರ್ಭಿಣಿಯರಿಗೆ ಪರ್ಸಿಸ್ಟೆಂಟ್ ಆಗಿ ಅವ್ರಿಗೆ BP ಏನಾಗಿರುತ್ತೆ ಅಂದರೆ ಬ್ಲಡ್ ಪ್ರೆಷರ್, ರಕ್ತದ ಒಂದು ಚಲನೆ ಏನಿರುತ್ತೆ, ರಕ್ತದ ಒಂದು ಒತ್ತಡ ಏನಿರುತ್ತೆ ಅದು ಹೈ ಆಗ್ತಾ ಹೋಗ್ತಿರುತ್ತೆ. ಗರ್ಭಾವಸ್ಥೆ ಸಮಯದಲ್ಲಿ ಇದು ಕೆಲವೊಬ್ಬ ಗರ್ಭಿಣಿಯರಲ್ಲಿ ಕಾಮನ್ ಆಗಿ ಇರುತ್ತೆ. ಈ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ನಾವು ಪ್ರಿಯಕ್ಲಾಂಸಿ ಅಂತ ಕರಿತೀವಿ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ. ಅಯ್ಯೋ ಮೇಡಮ್, ಗರ್ಭಿಣಿಯರಿಗೆ BP ಜಾಸ್ತಿ ಆಗುತ್ತಾ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತಾ, ರಕ್ತದೊತ್ತಡ ಜಾಸ್ತಿ ಆಗುತ್ತಾ, ಇದರಿಂದ ಮಗುಗೆ ಏನು ತೊಂದರೆ ಆಗಲ್ವಾ, ತಾಯಿಗೆ ಏನು ತೊಂದರೆ ಆಗಲ್ವಾ, ಮಗು ಹುಟ್ಟಬೇಕಾದ್ರೆ ಕರೆಕ್ಟಾಗಿ ಅಂದರೆ ಯಾವುದೇ ರೀತಿಯ ಅಂಗವಿಕಲತೆ ಇಲ್ಲದೆ, ಯಾವುದೇ ರೀತಿಯ ತೊಂದರೆ ಇಲ್ಲದೆ ಮಗು ಹುಟ್ಟುತ್ತಾ? ಈ ಥರ ತೊಂದರೆ ಇದ್ದರೆ ಹೌದು, ಏನೂ ಆಗಲ್ಲ. ಆದರೆ ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಮಾತ್ರ ಮಗುಗೆ ಏನೂ ಆಗಲ್ಲ, ಹಾಗೆ ತಾಯಿಗೂ ಕೂಡ ಏನೂ ಆಗಲ್ಲ. ನೀವು ಈ ಒಂದು ಪ್ರಿಯಕ್ಲಾಂಸಿಯನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಏನಾಗುತ್ತೆ, ಮಗುವಿಗೂ ತೊಂದರೆ ಆಗುತ್ತೆ, ತಾಯಿಗೂ ಕೂಡ ತೊಂದರೆ ಆಗುತ್ತೆ. ಮೆಟರ್ನಲ್ ಡೆತ್ ಆಗ್ಬೋದು, ಅಥವಾ ಇನ್ಫೆಂಟ್ ಡೆತ್ ಆಗ್ಬೋದು, ಅಥವಾ ನ್ಯೂಬೋರ್ನ್ ಡೆತ್, ಏನು ಸ್ಟಿಲ್ ಬರ್ತ್ ಕೂಡ ಆಗ್ಬೋದು, ಪ್ರೀಮೆಚ್ಯೂರ್ ಡೆಲಿವರಿ ಕೂಡ ಆಗ್ಬೋದು. ತಾಯಿಗೆ ತುಂಬ ಬ್ಲೀಡಿಂಗ್ ಆಗಿ PPH ಆಗ್ಬೋದು, ಅಂದರೆ ಪೋಸ್ಟ್ಮಾರ್ಟಮ್ ಹೆಮೊರೇಜ್ ಆಗ್ಬೋದು, ತುಂಬ ಬ್ಲೀಡಿಂಗ್ ಆಗ್ಬೋದು, ಅದರಿಂದ ಶಾಕ್ ಕೂಡ ಆಗ್ಬೋದು ತಾಯಿಗೆ. ಇದೊಂದೆಲ್ಲ ತೊಂದರೆ ಇದೆಯಾ? ಹಾಗಾದರೆ ಈ ಒಂದು ಪ್ರಿಯಕ್ಲಾಂಸಿಯಾ ಎಂಬ ಒಂದು ತೊಂದರೆ ಬಂದು ಯಾವ ರೀತಿ ಆಗುತ್ತೆ ಮೇಡಮ್? ಯಾವ ಒಂದು ಕಾರಣದಿಂದ ಈ ಒಂದು ತೊಂದರೆ ಆಗುತ್ತೆ ಮೇಡಮ್ ತಾಯಿಗೆ? ಹೌದು, ಇದಕ್ಕೆ ತಾಯಿಯಿಂದನೂ ಕೂಡ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ತಾಯಿಯಿಂದನೂ ಕೂಡ ಒಂದು ಕಾರಣಗಳಿದ್ದಾವೆ, ಮತ್ತು ಮಗುವಿನಿಂದ ಕೂಡ ಒಂದು ಕಾರಣಗಳು ಇದ್ದಾವೆ. ಮೇಯ್ನಾಗಿ ಪ್ಲಾಸೆಂಟಾಯಿಂದನೂ ಕೂಡ ಪ್ರಿಯಕ್ಲಾಂಸಿಯಾ ಆಗುವಂಥ ಚಾನ್ಸಸ್ ಇರುತ್ತೆ. ಪ್ಲಾಸೆಂಟಾ ಅಂತ ನೀವು ಕೇಳೇ ಇದ್ದೀರಾ. ಪ್ಲಾಸೆಂಟಾ ಬಂದು ತಾಯಿಗೂ ಮಗುವಿಗೂ ಇರ್ತಕ್ಕಂಥ ಒಂದು ಬಾಂಧವ್ಯನೇ ಬೆಳೆಸ್ತಕ್ಕಂಥ ಒಂದು ಇದನ್ನು ನಾವು ಪ್ಲಾಸೆಂಟಾ ಅಂತ ಕರಿತೀವಿ. ಮಗುವಿನ ಕರುಳು ಬಂದು ಆ ಪ್ಲಾಸೆಂಟಾಗೆ ಅಟ್ಯಾಚ್ ಆಗಿರುತ್ತೆ. ಅದು ತಾಯಿಯ ಗರ್ಭಕೋಶದೊಳಗಡೆ ಆ ಪ್ಲಾಸೆಂಟಾ ಇರುತ್ತೆ. ಈ ಪ್ಲಾಸೆಂಟಾದಿಂದನೇ ತಾಯಿಯಿಂದ ಮಗುವಿಗೆ ಆಕ್ಸಿಜನ್ ಮತ್ತು ಆಹಾರ ಹೋಗ್ತಾ ಇರುತ್ತೆ. ಆಹಾರ ಅಂದರೆ ಅನ್ನ, ಸಾಂಬಾರು, ಮುದ್ದೆ ಈ ಆಹಾರ ಅಲ್ಲ, ತಾಯಿಯಿಂದ ಮಗುವಿಗೆ ಸೇರ್ತಕ್ಕಂಥ ನ್ಯೂಟ್ರಿಷನಲ್ ಅಷ್ಟೇ ಅದು ಮತ್ತು ಆಕ್ಸಿಜನ್ ಕೂಡ, ಏನು ಗಾಳಿ ಏನಿದೆ, ನಾವೇನು ಪ್ರಾಪರಾಗಿ ಆಕ್ಸಿಜನ್ ತಗೋತೀವಿ ಅದು ಆ ಒಂದು ಪ್ಲಾಸೆಂಟಾ ಮುಖಾಂತರನೇ ಮಗುವಿಗೆ ತಾಯಿಯಿಂದ ಹೋಗ್ತಕ್ಕಂಥದ್ದು. ಹಾಗೆ ನ್ಯೂಟ್ರಿಷನಲ್ ಸಪ್ಲೈ ಕೂಡ ತಾಯಿಯಿಂದ ಮಗುವಿಗೆ ಥ್ರೂ ಪ್ಲಾಸೆಂಟಾಯಿಂದನೇ ಹೋಗೋದು. ಈ ಪ್ಲಾಸೆಂಟಾ ಇಶ್ಯೂಯಿಂದ ಪ್ರಿಯಕ್ಲಾಂಸಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಪ್ಲಾಸೆಂಟಾದಲ್ಲಿ ಏನು ಇಶ್ಯೂ ಆಗುತ್ತೆ ಮೇಡಮ್ ಅಂದರೆ, ಪ್ಲಾಸೆಂಟಾದಲ್ಲಿ ಬ್ಲಡ್ ವೆಸಲ್ಸ್ ಅಂತ ಇರ್ತವೆ, ಅಂದರೆ ರಕ್ತ ಕಣಗಳೇನಿರುತ್ತೆ ಅವು ಚಲಿಸ್ತಕ್ಕಂಥ ಒಂದು ವೆಸಲ್ಸ್ ಇರುತ್ತೆ, ಬ್ಲಡ್ ವೆಸಲ್ಸ್, ನರಗಳಿರ್ತವೆ. ಆ ಒಂದು ವೆಯ್ನ್ಗಳಲ್ಲಿ ಆ ಒಂದು ವೆಸಲ್ಸ್ಗಳು ಪ್ರಾಪರಾಗಿ ಡೆವಲಪ್ ಆಗಿಲ್ಲ ಅಂತಂದರೆ ಈ ಒಂದು ಕಾಯಿಲೆ ಬರೋವಂಥ ಚಾನ್ಸಸ್ ಇರುತ್ತೆ. ಪ್ರಾಪರಾಗಿ ಡೆವಲಪ್ ಆಗಿಲ್ಲ ಅಂದರೆ ಮಗುವಿಗೆ ಪ್ರಾಪರಾಗಿ ಫುಡ್ ಹೋಗಲ್ಲ, ಅಂದರೆ ನ್ಯೂಟ್ರಿಷನ್ ಹೋಗಲ್ಲ ತಾಯಿಯಿಂದ ಮಗುವಿಗೆ ಥ್ರೂ ಪ್ಲಾಸೆಂಟಾದಲ್ಲಿರೋ ಬ್ಲಡ್ ವೆಸಲ್ಸಿಂದ ಮಗುವಿಗೆ ಆಕ್ಸಿಜನ್ ಮತ್ತು ನ್ಯೂಟ್ರಿಷನ್ ಸಪ್ಲೈ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಇದು ಪ್ರಾಪರಾಗಿ ಡೆವಲಪ್ ಆಗಿಲ್ಲ ಅಂದರೆ ಹೇಗೆ ಹೋಗುತ್ತೆ? ಆ ಫುಡ್ಡು ಹೋಗಲ್ಲ, ಅಂದರೆ ನ್ಯೂಟ್ರಿಷನ್ ಕೂಡ ಹೋಗಲ್ಲ, ಹಾಗೆ ಆಕ್ಸಿಜನ್ ಕೂಡ ಹೋಗಲ್ಲ. ಇದರಿಂದ ಮಗುವಿಗೆ ಜಾಸ್ತಿ ತೊಂದರೆ ಆಗುತ್ತೆ, ಹಾಗೆ ತಾಯಿಗೂ ಕೂಡ ತೊಂದರೆ ಆಗುತ್ತೆ.
ಮತ್ತು ಸಮ್ಟೈಮ್ ಪೂರ್ ಬ್ಲಡ್ ಫ್ಲೋ ಇರುತ್ತೆ, ರಕ್ತದ ಒಂದು ಚಲನೆ ಏನಿರುತ್ತೆ ಅದು ತುಂಬ ಕಡಿಮೆ ಇರುತ್ತೆ. ಪೂರ್ ಬ್ಲಡ್ ಸಪ್ಲೈ ಇನ್ ದ ಪ್ಲಾಸೆಂಟಾಗೆ ಪೂರ್ ಬ್ಲಡ್ ಸಪ್ಲೈ ಆದಾಗ ಬ್ಲಡ್ದು ಏನಿದೆ ಸಪ್ಲೈ ಇದು ಆ ಸಪ್ಲೈ ಬಂದು ಕಡಿಮೆ ಆಗ್ತಾ ಇದೆ ಅಥವಾ ಪೂರಾಗಿ ಹೋಗ್ತಾ ಇದೆ ಅಂತಂದಾಗ ಆ ಸಮಯದಲ್ಲೂ ಕೂಡ ತಾಯಿಗೆ ಪ್ರೀ ಎಕ್ಲಾಂಪ್ಸಿಯಾ ಆಗುತ್ತೆ. ಪ್ರೀ ಎಕ್ಲಾಂಪ್ಸಿಯಾ ನ್ಯೂಟ್ರಿಷನ್ ಡೆಫಿಷಿಯನ್ಸಿಯಿಂದನೂ ಕೂಡ ತಾಯಿಗೆ ಪ್ರೀ ಎಕ್ಲಾಂಪ್ಸಿಯಾ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ನ್ಯೂಟ್ರಿಷನ್ ಅಂತ ಬಂದರೆ ನ್ಯೂಟ್ರಿಷನ್ ಬಂದು ಒಂದು ಬೇಸಿಕ್ ಎಲಿಮೆಂಟ್ಸ್ ಪ್ರತಿಯೊಬ್ಬ ಗರ್ಭಿಣಿಯರಿಗೆ ಮತ್ತು ತಾಯಂದಿರಿಗೆ ಯಾರು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇರ್ತೀರ ಅವರೆಲ್ಲರಿಗೂ ಕೂಡ ನ್ಯೂಟ್ರಿಷನ್ ಬಂದು ಒಂದು ಬೇಸಿಕ್ ಎಲಿಮೆಂಟ್ಸ್. ಅದು ಎಲ್ಲರೂ ಕೂಡ ಕರೆಕ್ಟಾದ ಪ್ರಾಪರ್ ವೇಯಲ್ಲಿ ಫುಡ್ಡನ್ನು ತಗೋಬೇಕು. ಇದು ಫುಡ್ ಏನಾದರೂ ವೇರಿಯೇಷನ್ ಆದಾಗ ಆ ಥರ ನ್ಯೂಟ್ರಿಷನಲ್ ಸಪ್ಲೈ ಬಂದು ವೇರಿಯೇಷನ್ ಆಗಿದ್ದಾಗ ಇಂಪ್ರಾಪರ್ ನ್ಯೂಟ್ರಿಷನ್ ಸಿಕ್ಕಿದಾಗ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಮದರ್ ಏನಾದರೂ ಆಲ್ರೆಡಿ ಪ್ರೆಗ್ನೆನ್ಸಿ ಆಗೋಕ್ಕೂ ಮುಂಚೆನೇ ಗರ್ಭಿಣಿ ಆಗೋಕ್ಕೂ ಮುಂಚೆನೇ ಆ ಒಬ್ಬ ಮಹಿಳೆಗೆ ಏನಾದರೂ ಹೈಪರ್ ಟೆನ್ಷನ್ ಇದ್ದರೆ, ರಕ್ತದೊತ್ತಡ ಅಥವಾ ಬ್ಲಡ್ ಪ್ರೆಷರ್ ಇರೋದೇನಾದರೂ ಕಾಯಿಲೆ ಇದ್ದರೆ, ಹೈಪರ್ ಟೆನ್ಷನ್ ಕಾಯಿಲೆ ಏನಾದರೂ ಇದ್ದಿದ್ದರೆ ಅದು ಕಂಟಿನ್ಯೂಸ್ ಆ ಥರ ಇದ್ದಾಗ ಅದು ಕೂಡ ಪ್ರೀ ಎಕ್ಲಾಂಪ್ಸಿಯಾಗಿ ಗರ್ಭಿಣಿಯರಲ್ಲಿ ಕಾಣಿಸ್ಕೊಳ್ಳುತ್ತೆ. ಏನಾದರೂ GDM ಇದ್ದರೆ ಅಂದರೆ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಆಗಿದ್ದರೆ, ತಾಯಿ ಏನಾದರೂ ಆಲ್ರೆಡಿ ಶುಗರ್ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಅಂಥ ಒಬ್ಬ ಮಹಿಳೆಗೂ ಕೂಡ ಪ್ರೀ ಎಕ್ಲಾಂಪ್ಸಿಯಾ ಕಾಣಿಸ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ. ಹಾಗೂ ಆ ತಾಯಿ ಏನಾದರೂ ಕೋವಿಡ್ ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದ್ದರೆ, ಆ ಒಂದು ಕೋವಿಡ್ ಇನ್ಫೆಕ್ಷನ್ ಆಗಿದ್ದರೆ, ಇನ್ಫೆಕ್ಷನ್ ಆಗಿದ್ದರೆ ಅದರಿಂದನೂ ಕೂಡ ತಾಯಿಗೆ ಪ್ರೀ ಎಕ್ಲಾಂಪ್ಸಿಯಾ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಅದರ್ ಫ್ಯಾಕ್ಟರ್ಸ್ ಅಂತ ಬಂದಾಗ ತಾಯಿಗೆ ಏನಾದರೂ ಮೆಡಿಕಲ್ ಹಿಸ್ಟ್ರಿ ಏನಾದರೂ ಪಾಸ್ಟ್ ಮೆಡಿಕಲ್ ಹಿಸ್ಟ್ರಿ ಏನಾದರೂ ಇದ್ದರೆ, ಇನ್ಫೆಕ್ಟೆಡ್ ಆಗಿದ್ದರೆ ಅದರಿಂದನೂ ಕೂಡ ತಾಯಿಗೆ ಪ್ರೀ ಎಕ್ಲಾಂಪ್ಸಿಯಾ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಮತ್ತು ಕೆಲವೊಬ್ಬರು ಮಹಿಳೆಯರೆಲ್ಲ ಜಾಸ್ತಿ ಬಂದು ಪ್ರೀ ಎಕ್ಲಾಂಪ್ಸಿಯಾ ಫಸ್ಟ್ ಬೇಬಿಯಲ್ಲಿ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಡ್ಯೂ ಟು ಸ್ಟ್ರೆಸ್ಸಿಂದ. ಮೆಟರ್ನಲ್ ಕಾಸಸ್ ಅಂತ ಬಂದಾಗ ತಾಯಿಗೆ 2 ಮಗು ಇರುತ್ತೆ ಅಂದರೆ ಟ್ವಿನ್ಸ್ ಬೇಬಿ ಇರ್ತಾರಲ್ಲ, ಟ್ವಿನ್ಸ್ ಬೇಬಿ ಇರ್ತಕ್ಕಂಥ ತಾಯಿಂದ್ರಿಗೂ ಕೂಡ ಈ ಪ್ರೀ ಎಕ್ಲಾಂಪ್ಸಿಯಾ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ತಾಯಿ ಒಬೇಸಿಟಿ ಇದ್ದಾಗ, ಓವರ್ ವೆಯ್ಟ್ ಗೇನ್ ಇದ್ದಾಗಲೂ ಕೂಡ ತಾಯಿಗೆ ಪ್ರೀ ಎಕ್ಲಾಂಪ್ಸಿಯಾ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮತ್ತು ಜೆನೆಟಿಕ್ ಫ್ಯಾಕ್ಟರಿಂದ ಅವ್ರ ಫ್ಯಾಮಿಲಿಲಿ ಯಾರಿಗಾದ್ರೂ, ಅವ್ರ ಮನೆಯಲ್ಲಿ ಕುಟುಂಬದಲ್ಲಿ ಯಾರಿಗಾದ್ರೂ ಈ ಥರ ಪ್ರೀ ಎಕ್ಲಾಂಪ್ಸಿಯಾ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಗರ್ಭಿಣಿ ಆಗಿದ್ದಾಗ ಆ ಸಮಯದಲ್ಲಿ ಅವ್ರಿಗೇನಾದರೂ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ, ರಕ್ತದೊತ್ತಡ ಜಾಸ್ತಿ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಅವರ ಒಂದು ಅಣುವಿಂದ ಅವ್ರ ಕಡೆಯಿಂದನೂ ಸಹ ಈ ಮದರ್ಗೆ ಪ್ರೀ ಎಕ್ಲಾಂಪ್ಸಿಯಾ ಕಾಣಿಸ್ಕೊಳ್ಳೋ ಚಾನ್ಸಸ್ ತುಂಬ ಇದೆ. ಪ್ರೀ ಎಕ್ಲಾಂಪ್ಸಿಯಾ ಡ್ಯೂ ಟು ಏಜ್ ಫ್ಯಾಕ್ಟರಿಂದನೂ ಕೂಡ ಅದು ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಮಹಿಳೆ ಬಂದು 35 ವರ್ಷ ದಾಟಿದಂಥ ಮಹಿಳೆ ಪ್ರೆಗ್ನೆನ್ಸಿ ಆದಾಗ ಅಂದರೆ ಗರ್ಭಿಣಿ ಆಗಿದ್ದಾಗ ಆ ಏಜ್ ಗ್ರೂಪ್ ಅವರಲ್ಲೂ ಕೂಡ ಈ ಒಂದು ಪ್ರೀ ಎಕ್ಲಾಂಪ್ಸಿಯಾ ಕಾಣಿಸ್ಕೊಳ್ಳೋ ಚಾನ್ಸಸ್ ಇದೆ. ಹಾಗೆಯೇ ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಆದ ಕಾರಣ, ವಿಶ್ವ ಪರಿಸರ ದಿನ ಆದ ಕಾರಣ ಇವತ್ತು ನಾವು ಒಂದು ಸಸಿ ಅಂದರೆ ಗಿಡವನ್ನು ನೆಟ್ಟು ಅದಕ್ಕೆ ನೀರನ್ನು ಹಾಕಿ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಗಿಡವನ್ನು ಹಾಕ್ತಾ ಬಂದರೆ ಯಾವುದೇ ರೀತಿಯ ಒಂದು ಕಾಯಿಲೆಗಳು ಬರುವುದಿಲ್ಲ. ಫಾರ್ ಎಕ್ಸಾಂಪಲ್ ವಾಯು ಮಾಲಿನ್ಯದಿಂದ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಕಾಯಿಲೆಗಳು ಕೂಡ ಬರೋದಿಲ್ಲ. ಮನೆಗೊಂದು ಗಿಡ, ಊರಿಗೊಂದು ವನ ಇದ್ದರೆ ಚಂದ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.